रिकॉर्ड बाद में वॉइस ओवर करेगा। ठीक है, अभी वीडियो रिकॉर्ड कर सकते हैं ना? बोलते हुए पूरा रिकॉर्ड होगा। ठीक है, नहीं करें। ಒಳಗಡೆ ವಿಡಿಯೋ ಕ್ಯಾಮ್ರಾದಲ್ಲಿ ಅಲೌಡ್ ಇಲ್ಲ ಅಂತೆ, ಸೊ ಫೋನಲ್ಲಿ ಶೂಟ್ ಮಾಡೋದಂತ ಹೇಳಿದ್ದೇವೆ. ನನ್ನ ಫ್ರೆಂಡೇನೆ XR ಮಿಕ್ಕಿದ್ದೆ ಅಂತ ಹೇಳಿ ಕಾಂಟ್ಯಾಕ್ಟ್ ಹೇಳಿದ್ದಾರೆ. ಬಟ್ ಜಿಪ್ಲೈನ್ ಇದೆ, ಪರ್ ಪರ್ಸನು 350 ಅಂತೆ ಜಿಪ್ಲೈನ್. ಈ ರೋಡ್ ನೋಡಿ ಯಾವ ಥರ ಇದೆ ಅಂತೇಳಿ. ಸ್ವಲ್ಪ ಸೋಮವಾರಪೇಟೆಯಿಂದ ಸ್ವಲ್ಪ ದೂರ. ನಿಮಗೆ ಸೋಮವಾರಪೇಟೆಲ್ಲೇ ಹೇಳಿದ್ದೆ ಮಡಿಕೇರಿ ಸರ್ ಪಕ್ಕ ಮಳೆ ಇದ್ದೇ ಇರ್ತದೆ ಅಂತೇಳಿ. ಸೊ ಇಲ್ಲಿಂದನೇ ಬರ್ತಿದೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮನ್ನೆಲ್ಲರನ್ನೂ ಬರಮಾಡ್ಕೋತಾ ಎಕ್ಸೈಟಾಗಿ ಒಂದು ಬ್ಲೈಂಡು ಪ್ಲೇಸಲ್ಲಿದ್ದೀನಿ ನೋಡಿ. ಎಲ್ಲಿ ನೋಡಿದ್ರು ಗ್ರೀನರಿ. ಮಾನ್ಸೂನ್ ಇವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳಿದ್ರೆ ಡೈರೆಕ್ಟ್ ನಾನು ಮಡಿಕೇರಿ ಕಡೆ ಹೋಗ್ತಿದ್ದೀನಿ. ಎಲ್ಲರೂ ಮಡಿಕೇರಿ ಅಂದಾಗ ಎಲ್ಲ ಹೋಗೋದೇ ಮಾಂದಲ್ಪಟ್ಟಿ, ಅದನ್ನು ಬಿಟ್ಟರೆ ಅಬ್ಬಿ ಫಾಲ್ಸು. ಅದಲ್ಲದೆ 2 ಹಿಡನ್ ಪ್ಲೇಸ್ ಇದೆ. ಅದು ಯಾವುದು ಅಂತ ಹೇಳಿದರೆ ಒಂದು ಮಡಿಕೇರಿ ಪೋರ್ಟ್ ಇದೆ, ಇನ್ನೊಂದು ರಾಜ ಸೀಟ್ ಇದೆ. ಸೊ ಇವತ್ತು ನಾನು ಹೋಗ್ತಿರೋದು ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೋಗ್ತಿದ್ದೀನಿ. ಫೈನಲ್ಲಿ ಮತ್ತೊಂದು ಸಂಡೇ ರೈಡ್ನ ಮಾಡ್ತಿದ್ದೀನಿ. ಇವತ್ತಿನ ರೈಡು ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆಂತಂದರೆ ನಿಮ್ಮನ್ನು ಡಿಫ್ರೆಂಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಮಡಿಕೇರಿ ಅಂದರೆ ಎಲ್ಲಿ ಅಂತ ಹೇಳಿದರೆ ಒಂದು ಮಡಿಕೇರಿ ಫೋರ್ಟಿಗೆ ಹೋಗ್ತೀನಿ. ಅದನ್ನು ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ತಿರ್ಗಾ ಅಲ್ಲಿಂದ ರಾಜ ಸೀಟು ಅಂತಂದು ಒಂದಿದೆ, ಸನ್ಸೆಟ್ ವ್ಯೂ ಪಾಯಿಂಟು. ಸೊ ಅಲ್ಲಿಗೆ ಹೋಗ್ತೀನಿ. ನೋಡೋಣ ಅಂತೆ ಫಸ್ಟು ಯಾವ್ದನ್ನ ಕವರ್ ಮಾಡೋದು ಅಂತೇಳಿ ಮತ್ತೆ ಅಲ್ಲಿ ಹೋಗಿ ನೋಡೋಣ ಅಂತೆ. ಸೊ ಸದ್ಯಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬರ್ ಒಂದು ಹೊಸ ಕ್ರೈಟೀರಿಯಾ ತಂದಿದ್ದಾರೆ. ಅದು ಏನಂತ ಹೇಳಿದ್ರೆ 4,000 ವಾಚಿಂಗ್ ಅವರ್ಸ್ ಇದ್ದಿದ್ದನ್ನ 8,000 ಮಾಡಿಟ್ಟಿದ್ದಾರೆ. ಸೊ ನನ್ನಂಥ ಹೊಸ ಕ್ರಿಯೇಟರ್ಗಳಿಗೆ ಇದು ದೊಡ್ಡ ಟಾಸ್ಕು, ಇಮೇಜನ್ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಲೆವೆಲಿಗೆ ತಗೊಂಡೋಗಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಯಾವತ್ತಿಗೆ ಕಂಪ್ಲೀಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನೋಡ್ತಿರೋರು ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಇದನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಇದು ನಿಮ್ಮ ಕೈಲಿ ಮಾತ್ರ ಸಾಧ್ಯ. ನನ್ನ ಅಕೌಂಟು ಒಂದು ಒಳ್ಳೆ ರೀಚ್ ಹೋಗಿ ನಾನೊಂದು ಒಳ್ಳೆ ಪೊಸಿಷನಿಗೆ ಬರಬೇಕಂದ್ರೆ ಅದು ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಸೊ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡಿ, ಜೊತೆಗೆ ವೀಡಿಯೋನ ಒಂದು ಸ್ವಲ್ಪ ರೀಚ್ ಮಾಡಿಕೊಡಿ. ಇದೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ. ಸೊ ದಯವಿಟ್ಟು ಚಾನಲ್ನ ಗ್ರೋ ಮಾಡ್ಕೊಡೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಹೇಳ್ಬೇಕಂದ್ರೆ ಒಂದು ಸ್ವೀಟಾಗಿ ಒಂದು ಕಮೆಂಟ್ ಮಾಡಿ, ಏನಿದೆ ಏನಿಲ್ಲ ವೀಡಿಯೋಲಿ ಅಂತ ಹೇಳಿ. ಖಂಡಿತವಾಗ್ಲೂ ನೆಕ್ಸ್ಟನ್ನ ನೀವು ಹೇಳೋದನ್ನ ನೆಕ್ಸ್ಟು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಹೋಗೋಣಂತ ಬನ್ನಿ. ಇವತ್ತು ಮಳೆ ಕೂಡ ಕಮ್ಮಿ ಇದೆ. ಮಾನ್ಸೂನ್ ಅಂತ ಅಂದಾಗ ಪ್ರತಿಯೊಂದು ನೇಚರ್ ಏನಿದೆ ಅದಕ್ಕೆ ಪುನರ್ಜನ್ಮ ಬರ್ತದೆ. ನೋಡಿ ಎಲ್ಲಿ ನೋಡಿದ್ರು ಬರೀ ಗ್ರೀನರಿನೇ. ಓ ಕ್ರೇಜಿ. ಇನ್ನೊಂದು ಇವತ್ತಿಂದು ಒಂದು ಜುಗಾಡ್ ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮೈಕು. ನಾನು ವಿತ್ ವೈರ್ ಮೈಕ್ ಯೂಸ್ ಮಾಡ್ತೀನಿ. ಕಾಣಿಸ್ತಿದೆ ಅಲ್ವ ನಿಮಗೆ? ಸೊ ಇವತ್ತು ಮಳೆ ಏನಾದ್ರು ಬಂದರೆ ವ್ಲಾಗಿಂಗ್ ಮಾಡ್ತಾ ವಾಯ್ಸ್ ಮಾತಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಈ ಮೈಕ್ ಇರೋದ್ರಿಂದ ಕ್ಯಾಮ್ರಾ ವಾಟರ್ ಪ್ರೂಫ್ ಆಗಿರಲ್ಲ. ನೀರು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ ಇದೆಯಲ್ಲ, ಈ ಕ್ಯಾಪ್ ಓಪನ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಆಗಿರಲ್ಲ. ಈ ಕ್ಯಾಪ್ ಫುಲ್ಲು ಕ್ಲೋಸ್ ಮಾಡಿದ್ರೆ ವಾಟರ್ ಪ್ರೂಫ್ ಆಗಿರುತ್ತೆ. ಸದ್ಯಕ್ಕೆ ನನ್ನ ಹತ್ರ ಯಾವುದು ವಿತೌಟ್ ವೈರ್ ಮೈಕು ಇಲ್ಲ. ಸೊ ಅದಕ್ಕೆ ನಾನು ವಿತ್ ವೈರು ಮೈಕ್ನ ಯೂಸ್ ಮಾಡ್ತಿದ್ದೀನಿ. ಸೊ ಮಳೆ ಬಂದರೆ ಇದೊಂದು ಜುಗಾಡ್ ಮಾಡಬೇಕಾಗ್ತದೆ. ಏನು ಅಂತ ನೋಡೋಣ ಅಂತ ಬನ್ನಿ. ಸದ್ಯಕ್ಕೆ ಮಳೆ ಇಲ್ಲ, ಒಳ್ಳೆ ಬಿಸಿಲು ಬರ್ತಿದೆ. ನೋಡೋಣ ಅಂತ ಬನ್ನಿ ಮುಂದೆ ಏನು ಕತೆ ಅಂತೇಳಿ. ನನ್ನ ಪ್ರಕಾರ ಮಳೆ ಮಡಿಕೇರಿ ಸೈಡ್ ಪಕ್ಕ ಇದ್ದೇ ಇರ್ತದೆ. ತಲೆ ಕೆಡಿಸ್ಕೊಳ್ಳೋ ಹಂಗೆ ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಮಳೆ ಬಂದರೂ ಕೂಡ 100% ರೈನ್ ಜಾಕೆಟು, ರೈನ್ ಪ್ಯಾಂಟು ಎಲ್ಲ ಇದೆ, ಏನು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಏನಾಗುತ್ತೆ ಅಂತೇಳಿದ್ರೆ ಈ ಮೈಕಿಂದೊಂದು ಮಾತಾಡೋಕ್ಕಾಗಲ್ಲ. ಅದೊಂದು ಜುಗಾಡು ಮಾಡಬೇಕಾಗ್ತದೆ. ಹೆಂಗೈತಿ ಗುರು ಪ್ಲೇಸು, ಸಾಕಾಗಿದೆ ನೋಡಿ. ಆ ಕಡೆ ಈ ಕಡೆ ಕಾಫಿ ತೋಟ, ಮಧ್ಯದಲ್ಲಿ ರೋಡು, ಎಲ್ಲಿ ನೋಡಿದ್ರು ಗ್ರೀನರಿ. ದಿಸ್ ಈಸ್ ಮಾನ್ಸೂನ್ ಬೇಬಿ. ಸೊ ಸದ್ಯಕ್ಕೆ ಯಾವ್ದಾದ್ರು ಕ್ಯಾಂಟೀನ್ ಸಿಗುತ್ತೆ ನೋಡೋಣ, ಒಳ್ಳೆ ಕ್ಯಾಂಟೀನ್ ಸಿಕ್ಕರೆ ಅಲ್ಲಿ ನಿಲ್ಲಿಸಿ ಚಾಯ್ ಬ್ರೇಕ್. ಟೈಮ್ ಟು ಚಾಯ್ ಬ್ರೇಕ್.
ರೋಡ್ ಒಂದು ಸ್ವಲ್ಪ ಡೇಂಜರು, ಯಾಕೆಂತ ಹೇಳಿದ್ರೆ ಜಾಸ್ತಿ ಹೆವಿ ಟರ್ನಿಂಗ್ ಇರ್ತದೆ. ಅವನು ಬೇರೆ ಸೈಡಲ್ಲಿ ಹೋಗ್ತಾ ಇಲ್ಲ, ಸೆಂಟ್ರ್ ರೋಡಲ್ಲಿ ಹೋಗ್ತಾನೆ ನೋಡಿ, ಎಲ್ಲಿ ಹೋಗ್ತಾನೆ, ಸೆಂಟ್ರಲ್ ತಗೊತಾನೆ. ಯಾವಾಗ ಇವರೆಲ್ಲ ಸೋಮವಾರಪೇಟೆ, ಅದನ್ನು ಬಿಟ್ಟರೆ ಮಡಿಕೇರಿ ಎಲ್ಲ ಜಾಸ್ತಿ ಸ್ವಲ್ಪ ರೋಡ್ಗಳು ಹಿಂಗೇನೆ ಸ್ವಲ್ಪ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕಾಗ್ತದೆ. ಹೊರಗಡೆ ಬರೋರು ಅಷ್ಟೇ ಆದಷ್ಟು ಸೇಫಾಗಿ ರೈಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೆ ಇವತ್ತು ಕೂಡ ಮಡಿಕೇರಿ ಪ್ಲ್ಯಾನ್ ಮಾಡಿದ್ದೆ ನೆನ್ನೆ ನೈಟು, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡ್ದಲ್ಲ ಅಂತೇಳಿ, ಯಾಕೆಂತೇಳಿ ಕೆಲಸ ಬ್ಯುಸಿ ಇರೋದ್ರಿಂದ ಮಾಡ್ತಿರಲಿಲ್ಲ. ಸೊ ಇನ್ನು ಸ್ವಲ್ಪ ಫ್ರೀ ಆಗ್ತೀನಿ, ಇನ್ನು ವ್ಲಾಗ್ ಮೇಲೆ ವ್ಲಾಗ್ ಡೈಲಿ ವೀಕ್ಲಿ ವೀಡಿಯೋ ಬಂದೇ ಬರ್ತದೆ. ನೆಕ್ಸ್ಟು ಎಲ್ಲಿಗೆ ಏನು ಅಂತೇಳಿ ಪ್ಲ್ಯಾನ್ ಮಾಡಿಲ್ಲ. ವೀಡಿಯೋ ನೋಡ್ತಿರೋರು ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಒಂದೊಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋ ಜಾಗನ ನೆಕ್ಸ್ಟು ನಾನು ಎಕ್ಸ್ಪ್ಲೋರ್ ಆಗಿ ತೊಗೊಂಡು ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೋಲೋ ರೈಡ್ ಆದರೂ ಪರವಾಗಿಲ್ಲ, ಒಬ್ಬನೇ ಹೋಗಿ ಆ ಜಾಗನ ಕವರ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ವಿ ಆರ್ ಇನ್ ಸೋಮವಾರಪೇಟೆ ರೀಚ್ ಆಯಿತು. ಇದು ಸೋಮವಾರಪೇಟೆ ಟೌನು. ಸೊ ಇದೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸದ್ಯಕ್ಕೆ ಒಂದೊಳ್ಳೆ ಕಾಫಿ ಸಿಕ್ತು, ಬೈಕು ಜೊತೆಗೆ ಒಂದು ಅಡ್ವೆಂಚರು KTM. ಆ್ಯಕ್ಚುಲಿ ಇದು ನನ್ನ ಫ್ರೆಂಡನೇ, ಎಕ್ಸ್ ಆರ್ಮಿ ಕಿಡ್ ಅಂತೇಳಿ ಕಾಂಟ್ಯಾಕ್ಟಲ್ಲಿದ್ದಾರೆ, ಬಟ್ ಹೇಳಿ ಬಂದಿರಲಿಲ್ಲ ಅವ್ರದ್ದು. ಸೊ ಸದ್ಯಕ್ಕೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಹೋಗೋಣ. ಲೆಟ್ಸ್ ಗೋ. ಈ ರೋಡ್ ನೋಡಿ ಯಾವ ಥರ ಇದೆ ಅಂತೇಳಿ. ಸ್ವಲ್ಪ ಸೋಮವಾರಪೇಟೆಗಿನ್ನ ಸ್ವಲ್ಪ ದೂರ ಬಂದರೆ ನಮಗೆ ಈ ಥರ ಒಂದು ರೋಡ್ ಸಿಗುತ್ತೆ. ಕ್ರೇಜಿ ಆಗಿದೆ ಅಂತ ರೋಡ್. ಖುಷಿ ಗುರು, ಖುಷಿ, ಮನಸ್ಸಿಗೆ ಖುಷಿ. ಆಲ್ಮೋಸ್ಟ್ ಇವರೆಲ್ಲ ಟ್ರಾವೆಲ್ ಮಾಡಿ ಮುಗಿಸಿ ಬರ್ತಿದ್ದಾರೆ. ಕ್ರೇಜಿ ಆಗಿದೆ ರೋಡ್ ಅಂತ ನೋಡಿ ಯಾವ ಥರ ಇದೆ. ಮಳೆ ಇರ್ಬೇಕಿತ್ತು, ಸಖತ್ತಾಗಿದೆ. ನಿಮಗೆ ಸೋಮವಾರಪೇಟೆಲ್ಲೇ ಹೇಳಿದ್ದೆ ಮಡಿಕೇರಿ ಸೈಡ್ ಪಕ್ಕ ಮಳೆ ಇದ್ದೇ ಇರ್ತದೆ ಅಂತೇಳಿ. ಸೊ ಇಲ್ಲಿಂದಲೇ ಬರ್ತದೆ. ಸೊ ನನಗಾಗಿ ಏನು ಮಾಡಬೇಕಂದ್ರೆ ಎಲ್ಲರೂ ಒಂದು ಒಳ್ಳೆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ರೈನಿಂಗ್ ಗೇರ್ಸ್ನ ಹಾಕ್ಕೊಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಟಾಸ್ಕು. ಮಳೆ ಆಲ್ಮೋಸ್ಟ್ ಹನಿತಾ ಇದೆ. ಮುಂದೆ ಎಲ್ಲಾದರೂ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು take the jump with you, we can fall into something new. Whenever you're next to me. ಸಂಡೇ ಆಗಿರೋದ್ರಿಂದ ಹೆವಿ ವೆಹಿಕಲು, ತುಂಬ ವೆಹಿಕಲ್ಗಳು ಓಡಾಡ್ತಿದ್ದೆ. ಎಷ್ಟು ಭಯಂಕರವಾಗಿ ಮಳೆ ಆಯ್ತು ಅಂದರೆ ಇವಾಗ ಬರಬೇಕಾದ್ರೆ ನಾನು ನಿಮಗೆ ಜುಗಾಡು ಮಾಡಿದ್ದು ಹೇಳಿದ್ನಲ್ಲ, ಅದೊಂದು ಸೀನಿಂದ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಆ್ಯಕ್ಚುಲಿ ಸಂಡೇ ಇರೋದ್ರಿಂದ ತುಂಬ ವೆಹಿಕಲ್ಗಳು ಓಡಾಡ್ತಿದ್ದೆ. भाई इतना भयंकर बारिश हुआ ना, क्या बताऊँ. पूरी हालत बिगड़ गई भाई साहब. Oh, we are in Madikeri. This is Madikeri. We are in Madikeri. ಮಡಿಕೇರಿ ತಲುಪಾಯಿತು. ಸೊ ಇವಾಗ ನಮಗೆ ಡೈರೆಕ್ಟ್ ಫೋರ್ಟಿಗೆ ಹೋಗೋಣ ಅಂತ. ಸ್ವಲ್ಪ ದೂರ ಹೋಗಬೇಕಾಗ್ತದೆ.
ಇವತ್ತೆಲ್ಲಿ ಕರ್ಕೊಬಂದಿದ್ದೀನಿ ಅಂತಂದರೆ ಸುಮಾರು 400 ವರ್ಷಗಳ ಹಿಂದಿನ ಒಂದು ಫೋರ್ಟಿಗೆ ಕರ್ಕೊಬಂದಿದ್ದೀನಿ. ಒಳಗಡೆ ವೀಡಿಯೋ ಕ್ಯಾಮ್ರಾದಲ್ಲಿ ಅಲೌಡ್ ಇಲ್ಲ ಅಂತೆ, ಸೊ ಫೋನಲ್ಲಿ ಶೂಟ್ ಮಾಡುವಂತ ಹೇಳಿದ್ದಾರೆ. ಇದು ಯಾವ ಥರ ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಅಲೌಡ್ ಇಲ್ಲ, ಫೋನ್ ಅಲೌಡ್ ಇದೆ ಅಂದರೆ ಸದ್ಯಕ್ಕೆ ಕ್ಯಾಮ್ರಾನ ಒಳಗಡೆ ತಗೊಂಡು ಹೋಗಂಗಿಲ್ಲ, ಒಳಗಡೆ ತಗೊಂಡು ಹೋಗಲ್ಲ, ಫೋನಿಂದನೇ ಶೂಟ್ ಮಾಡ್ತೀನಿ. ಒಂದು ಬನ್ನಿ. ಆ್ಯಕ್ಚುಲಿ ಆ ಕಡೆ ಹೋಗ್ಬೇಕಿತ್ತು, ನಾನು ಈ ಕಡೆ ಬಂದೆ. ಅಲ್ಲೂ ಏನೆಲ್ಲ ಸುಮಾರಿಲ್ಲ, ಅದೆಲ್ಲ ಹೋಗಿ ಅದೆಲ್ಲ ನೋಡೋಣ ಅಂತ ಬಂದೆ. ಸೊ ಇಲ್ಲಿ ಮೇನಲ್ಲಿ ಅಂತ ಹೇಳಿದ್ರೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ, ಅದು ಟಾಸ್ಕು. ಸೊ ಫೈನಲಿ ಇದನ್ನು ಕಂಪ್ಲೀಟಾಗಿ ತಿರ್ಗಾ ಅಲ್ಲಿ ಒಂದು ಮ್ಯೂಸಿಯಮ್ ಇದೆ, ಅಲ್ಲಿ ಮ್ಯೂಸಿಯಮ್ಗೆ ಹೋಗಿ ಅಲ್ಲೇನಿದೆ ಏನಿಲ್ಲ ಅಂತೇಳಿ ಅಲ್ಲೋಗಿ ನೋಡೋಣ ಅಂತ. ಅಲ್ವಾ, ಸದ್ಯಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇದೆ, ನಾನು ಅಲ್ಲಿ ಹೋಗಲಿಲ್ಲ, ಡೈರೆಕ್ಟ್ ಹಿಂಗೆ ಬಂದೆ, ಅದು ಸಮಸ್ಯೆ ಆಗಿದೆ. ಸೊ ನಮಗೆ ಅಲ್ಲೊಂದು ರೂಮ್ನ ವಿಸಿಟ್ ಮಾಡಿ ತಿರ್ಗಾ ಇಲ್ಲಿಂದ ಅಲ್ಲಿಗೆ ಹೋಗೋಣ. ಒಂದು ವೆಲ್ಕಮ್ ಟು ಡಿಜಿಟಲ್ ಗ್ಯಾಲರಿ. हाँ फ़ोन में अलाउड है बोला ना? नहीं अलाउ नहीं है, वीडियो रिकॉर्ड बाद में वॉइस ओवर करेगा. ठीक है, अभी वीडियो रिकॉर्ड कर सकते हैं ना? बोलते हुए पूरा रिकॉर्ड. ठीक है, नहीं करेंगे. ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ, ಅಲೌಡ್ ಇಲ್ಲ ಅಂತ. ಸೊ ಏನೆಲ್ಲ ಜುಗಾಡ್ ಮಾಡಿ ಜಸ್ಟ್ ಒಂದು ಫೋನಲ್ಲಿ ಶೂಟ್ ಮಾಡ್ಬೋದಂತ ಹೇಳಿದರು. ತಿರ್ಗಾ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳಿದರು. ಅದು ಟಾಸ್ಕ್ ಆಗಿದೆ ಈಗ. ಸೊ ಇಲ್ಲೊಂದು ಮ್ಯೂಸಿಯಮ್ ಇದೆ, ಇಲ್ಲಿಗೆ ಹೋಗ್ಬೇಕೀಗ. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೌಡ್ ಇದೆಯೋ ಇಲ್ವಂತ ಗೊತ್ತಿಲ್ಲ. ಒಳಗಡೆ ಕ್ಯಾಮ್ರಾ ಅಲೌಡ್ ಇದ್ದರೆ ನಾನು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂದರೆ ಸುಮ್ಮನೆ ಹೋಗೋದು ವೇಸ್ಟು. ನೀವೇ ನೋಡಲಿಲ್ಲ ಅಂದರೆ ನಾನೇನು ಮಾಡಲಿ, ಕೇಳಿ ನೋಡೋಣ ಬನ್ನಿ ಏನು ಸೀನ್ ಅಂತ ಇದೆ. ಕ್ಯಾಮ್ರಾ ಅಲೌಡ್ ಇದೆಯಲ್ಲ, ಕ್ಯಾಮ್ರಾ ಅಲೌಡ್ ಇದೆಯಲ್ಲ, ವೀಡಿಯೋ ಶೂಟ್ ಮಾಡ್ಬೋದು. ಒಂದು ಫೋಟೋ ಮಾತ್ರನಾ? ಇಲ್ಲೂ ಕೂಡ ಒಳಗಡೆ ವೀಡಿಯೋ ಮಾಡೋದು ಅಲೌಡ್ ಇಲ್ಲ ಅಂತ. ಇದು ಟಾಸ್ಕ್ ಈಗ. ಸೊ ಅಲ್ಲಿಂದ ಬಂದು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್. ನೋಡೋಣ, ಏನಾದ್ರು ಜುಗಾಡ್ ಮಾಡಿ, ಏನಾದ್ರು ರಿಕ್ವೆಸ್ಟ್ ಮಾಡಿ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಹೊರಗಡೆ ವೀಡಿಯೋ ಮಾಡೋಂಗಿಲ್ಲ, ಕಟ್ಬಿಟ್ಟು ಮಾಡ್ತಿದ್ದೀನಿ, ಹಂಗಾಗಿ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ.
वाला ये स्फीयर ಒಳಗಡೆ ನೋಡಿದ್ರಲ್ಲ, ಇಲ್ಲಿ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿಂದ ತುಂಬ ದೂರದಿಂದ ಟ್ರಾವೆಲ್ ಮಾಡಿ ಬಂದಿದ್ದೆ ವೀಡಿಯೋ ಮಾಡೋಕ್ಕೋಸ್ಕರ. ವೀಡಿಯೋ ಮಾಡಲಿಲ್ಲ ಅಂದರೆ ಏನಕ್ಕೆ ಬರಬೇಕಿತ್ತಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಅಲ್ಲಿ ಏನೂ ಮಾತಾಡೋಕ್ಕಾಗಲಿಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅಂತೇಳಿ. ಅಲ್ಲಿ ಏನಿದೆ ನಿಮಗೆ ತೋರಿಸಿದ್ನಲ್ಲ, ಅದು ಯಾವಾಗ ಅಂತ ಹೇಳಿದ್ರೆ ರಾಜರು ಯೂಸ್ ಮಾಡ್ತಿದ್ದಂತಹ ಥಿಂಗ್ಸ್ಗಳು, ಅಂದರೆ ಒಂದು ಬಂದೂಕುಗಳಾಗಲಿ ಅಥವಾ ಕಾಯಿನ್ಗಳಾಗಲಿ ಅಥವಾ ಕತ್ತಿಗಳಾಗಲಿ, ಇದೆಲ್ಲ ಏನಿದೆ ಆ ರಾಜಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೆ 10 ರೂಪಾಯಿ ಎಂಟ್ರಿ ಫೀಸ್ ಇರ್ತದೆ. ಬಟ್ 10 ರೂಪಾಯಿ ಕೊಡೋದು ವಿಚಾರ ಅಲ್ಲ. ಬಟ್ ಏನಂತ ಹೇಳಿದ್ರೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಅದು ಸಮಸ್ಯೆ. ಬಟ್ ನಾನು ಹಿಂಗೋ ಕದ್ದುಬಿಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಒಂದು ವೀಡಿಯೋ ಅಲ್ಲೇನಿತ್ತು ಏನಿಲ್ಲ ಅಂತೇಳಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ನಮ್ಮ ಕೊಡಗಿಗೆ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ, ಇಲ್ಲಿಗೆ ಒಂದು ಸಲ ಈ ಪ್ಲೇಸಿಗೆ ಒಂದು ಸಲ ವಿಸಿಟ್ ಮಾಡಿ. ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲು. ಹಳೆ ಕಾಲದಲ್ಲಿ ಏನೆಲ್ಲ ಇತ್ತು ಏನಿಲ್ಲ ಅನ್ನೋದನ್ನ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು. ಸೊ ಒಂದ್ಸಲ ವಿಸಿಟ್ ಮಾಡಿ ಮಡಿಕೇರಿ ಫೋರ್ಟಿಗೆ. ಸೊ ಸದ್ಯಕ್ಕೆ ಹೊಟ್ಟೆ ತುಂಬ ಹಸಿತಿದೆ, ಅದಕ್ಕೆ ಹೋಗ್ಬಿಟ್ಟು ಏನಾದ್ರು ಊಟ ಗೀಟ ಮಾಡಿ ತಿರ್ಗಾ ಇಲ್ಲಿಂದ ನೆಕ್ಸ್ಟು ರಾಜ ಸೀಟ್ ಕಡೆ ಹೋಗೋಣ ಅಂತೇಳಿ. ಈ ಫೋರ್ಟ್ ವ್ಲಾಗ್ನ ಮುಗಿಸಿ ನೆಕ್ಸ್ಟು ನಮಗೆ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ ರಾಜ ಸೀಟ್ ಕಡೆ ಹೋಗಬೇಕು. ಸೊ ನಮಗೆ ಈಗ ಸ್ವಲ್ಪ ದೂರ ಮುಂದೆ ಹೋಗಬೇಕಾಗ್ತದೆ. ಸ್ವಲ್ಪ ದೂರ ಹೋದರೆ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಮತ್ತೆ ರೈಟಿಗೆ ಒಂದು ರೋಡ್ ಸಿಗುತ್ತೆ, ಅಲ್ಲಿಂದ ತೊಗೊಂಡು ಡೈರೆಕ್ಟು ಒಂದೇ ರೋಡು. ನಮಗೆ ಇಲ್ಲಿಂದ ಸ್ವಲ್ಪ ಮುಂದೆ ದೂರ ಹೋಗೋಣಂತೆ ಬನ್ನಿ. ರಾಜ ಸೀಟಿಗೆ ಬಂದ್ವಿ. ಸೊ ನಮಗೆ ಇಲ್ಲಿಂದ ಒಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಟಿಕೆಟ್ನ ತೊಗೊಬೇಕಾಗ್ತದೆ. ಸೊ ಅಷ್ಟೊಂದು ಟಿಕೆಟ್ ತೊಗೊಂಡು ತಿರ್ಗಿ ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ಜಿಪ್ ಲೈನ್ ಬೇರೆ ಇದೆ. ಅಲ್ಲಿ ಜಿಪ್ ಲೈನ್ ಇದೆ, ಪರ್ ಪರ್ಸನು 350 ಅಂತ ರೆಂಟ್ ಒಬ್ಬರಿಗೆ. ಬಂದ್ಬಿಟ್ಟೆ ಫೈನಲಿ ರಾಜಾ ಸೀಟಿಗೆ ಬಂದು ಕೂತಿದ್ದೀನಿ. ಇಲ್ಲೇನು ಅಂತ ಅಂಥ ಪೀಸ್ಫುಲ್ ಪ್ಲೇಸ್ ಅಂತ ಏನಿಲ್ಲ. ಎಷ್ಟೊಂದು ಬರ್ತೀವಿ ಒಂದು ಸ್ವಲ್ಪ ಅದು ಇದು ನೋಡಿ, ಅಂದರೆ ಒಂದು ಒಳ್ಳೆಯ ವ್ಯೂ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ವ್ಯೂ. ಆ ಕಡೆ ಎಲ್ಲ ನೋಡಿದ್ರೆ ಫುಲ್ ಹೋಗಿದೆ. ಸೊ ಅಷ್ಟೇ. ಸೊ ಇಲ್ಲಿಗೆ ಬಂದರೆ ಇದೊಂದು ವ್ಯೂ ಪಾಯಿಂಟ್ ನೋಡೋಕ್ಕಷ್ಟೇ ಬರಬೇಕು, ಬಾಕಿ ಏನು ಸ್ಪೆಷಲ್ ಅಂತ ಏನಿಲ್ಲ. ಮಾಮೂಲಿ ಒಂದು ಪಾರ್ಕ್ ಥರ ಇದೆ, ಕ್ರೇಜಿ. ಸೊ ಬಾಕಿ ಈ ವಿಡಿಯೋನ ಇಲ್ಲೇ ಏನು ಮಾಡೋ ಅಂತ ಟೈಮ್ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಏನಾಗಿದೆ ಗೊತ್ತಿಲ್ಲ, ಇಲ್ಲಿ ಯಾರೋ VIP ಪರ್ಸನ್ ಬರ್ತಿದ್ರೆ ಅನ್ಸುತ್ತೆ. ಸೊ ಎಲ್ಲ ಗಾಡಿಗಳನ್ನ ಬ್ಲಾಕ್ ಮಾಡಿದ್ದಾರೆ. ಇದು ಅಲ್ಲಿಂದ ಅಲ್ಲಿ ಗಂಟೆ ಇತ್ತು. ನಾನು ಆ್ಯಕ್ಚುಲಿ ಬೈಕ್ ಆಗಿರೋದ್ರಿಂದ ಸೈಡಲ್ಲಿ ಬಂದು ತಗೊಂಡು ಬಂದೆ. ಇಲ್ಲಿ ಬಂದು ಮುಂದೆ ಬಂದು ನೋಡಿದ್ರೆ ವ್ಲಾಗ್.